ಹೋಗುವಾಗ ಪೊಲೀಸ್ ತಡೆದ್ರು. ಓಕೆ ಎಲ್ಲ ಚೆಕ್ ಮಾಡ್ತಾ ಇದೀವಪ್ಪ, ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ವಿ, ಇನ್ಶೂರೆನ್ಸ್ RC ಎಲ್ಲ ತೋರಿಸಿ ಅಂತ ಅಂದ್ರು. ಸರ್ ಇದು ಸ್ಕೂ ಗಾಡಿ, ನನ್ನ ಕಡೆ RC ಇಲ್ಲ ಸರ್, ಇನ್ಶೂರೆನ್ಸ್ ಎಲ್ಲ ಹೊಸ ಗಾಡಿ ಇರುತ್ತೆ ಆಟೋಮೆಟಿಕ್ ಅಂತ ಅನ್ಕೊಳ್ಳೋದು. ಇದು ಸ್ಕೂ ಗಾಡಿ ವೇಸ್ಟು. ಓಕೆ ಹಾಂ ಸರ್, 200-300 ಜನಕ್ಕೆ ಈ ತರ ಪ್ರಾಬ್ಲಮ್ ಆಗಿದೆ ಅಂದ್ರೆ ಹಂಗಂದ್ರೆ ನಿಮ್ದೇ ಕಂಪ್ನಿ ಅವ್ರದ್ದು ಮಿಸ್ಟೇಕ್ ಅಲ್ವಾ ಸರ್? ಏನ್ ಮಾಡಕ್ಕಾಗುತ್ತೆ ಅಂತ ನೀವು ನನ್ನನ್ನು ಕೇಳೋದಾಗಿದ್ರೆ ನಾನು ನಿಮ್ಗೆ ಹೇಳೋದಾಗಿದ್ರೆ ನಾನೇನು ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದೀನ? ರೆಂಟು 2 ದಿವಸ ರೆಂಟ್ ಕಟ್ಲಿಲ್ಲ ಅಂದ್ರೆ ಸುಮ್ಮನೆ ಬಿಡ್ತಾರಾ? ನಿಮ್ ಕಂಪ್ನಿಯವರೇ ನಾನು ನೋಡಿದೀನಿ, ಎಷ್ಟೋ ಸರಿ ಮಾತಾಡಿ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಅದ್ಯಾವುದೋ ಯೂಟ್ಯೂಬರ್ಸ್ ದುಡ್ಡು ಇಸ್ಕೊಂಡು ಮಾಡ್ತಿದಾರಲ್ಲ ಹೆಸರಲ್ಲಿ, ಬೇಕಾದ್ರೆ ತಿಂಗಳಿಗೆ 6,500 ರೆಂಟ್ ಕಟ್ಬಿಟ್ಟು ನಾವು ಗಾಡಿ ತಗೊಂತ ಇರೋದು. ಇಲ್ಲೇನು ಇವ್ರೇನು ಪುಡ್ಗೋಸಿಗೆ ಫ್ರೀಯಾಗಿ ಯಾರು ಕೊಡ್ತಾ ಇಲ್ಲ. ಫ್ರೀಯಾಗಿ ಗಾಡಿ ಕೊಟ್ಬಿಟ್ಟು ಏನೋ ಇವ್ರು ಇಷ್ಟೆಲ್ಲ ಮಾತಾಡಿದ್ರೆ ದೌಲತ್ ಮಾತುಗಳು ನಾವು ಮಾತಾಡ್ಸ್ಕೋಬಹುದು. ನಾವು ರೆಂಟ್ ಕಟ್ತಾ ಇದೀವಿ. ವೆಲ್ಕಮ್ ಟು ನಮ್ಮ ಚಾನಲ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ನಮ್ಮ ಜೊತೆಗೆ ಪಟೇಲ್ ಬ್ರೋ ಇದ್ದಾರೆ. ಏನಪ್ಪಾ ಅಂದ್ರೆ ವಿಷಯ ಬಂದ್ಬಿಟ್ಟು, ನೀವು ಆಲ್ರೆಡಿ ಟೈಟಲ್ ತಮ್ಮ ನೋಡಿದೀರಾ. ಸೊ ನಿಮ್ಗೆಲ್ಲ ಗೊತ್ತು, ಸ್ಕೂ ಗಾಡಿ ಅಂತ ಒಂದು ರೆಂಟಲ್ ವೆಹಿಕಲ್ ಇದೆ. ಸೊ ತುಂಬಾ ಜನ ಯಾರ ಹತ್ರ ಗಾಡಿ ಇಲ್ಲ, ಸೊ ತುಂಬಾ ಜನ ಗಾಡಿ ಇಲ್ಲ ಅಂದ್ಬಿಟ್ಟು ಆ ಗಾಡಿ ಮೇಲೆ ಡಿಪೆಂಡೆನ್ಸಿ ಆಗ್ಬಿಟ್ಟು ಆ ಗಾಡಿನ ರೆಂಟಿಗೆ ತಗೊಂಡು ಸೊ ತುಂಬಾ ಜನ ಡ್ಯೂಟಿ ಮಾಡ್ತಿದ್ದಾರೆ. ಸ್ವಿಗ್ಗಿ ಆಗ್ಬೋದು, ಝೊಮ್ಯಾಟೊ ಆಗ್ಬೋದು, ರ್ಯಾಪಿಡೋ, ಪೋರ್ಟರು, ತುಂಬಾ ಅಪ್ಲಿಕೇಶನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಈಗ ಒಬ್ಬ ಸಮಸ್ಯೆ ಆಗಿದೆ ಇವ್ರಿಗೆ. ಸೊ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ, ಫಸ್ಟ್ ಆಫ್ ಆಲ್ ನಾವೇನೋ ಒಂದು ಕಂಪ್ನಿನಾಗ್ಲಿ ಇಲ್ಲಾಂದ್ರೆ ಒಂದು ಯಾವ್ದನ್ನ ಒಂದು ಕೆಳಗಡೆ ಮಾಡ್ಬೇಕಂತ ಏನಿಲ್ಲ, ಅಲ್ಲಿ ಸಮಸ್ಯೆ ಆಗ್ತಾ ಇರೋದನ್ನ ಅದನ್ನ ಹೈಲೈಟ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಆಫ್ ಆಲ್ ಏನ್ ಸಮಸ್ಯೆ ಏನು ಅಂತ ಈಗ ಅವ್ರನ್ನೇ ಕೇಳೋಣ. ಸೊ ಅಣ್ಣ, ಏನಾಯ್ತು ಅವತ್ತು? ಏನ್ ಇದು ಶುಕ್ರವಾರ ನಾನು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದೆ ನಮ್ಮ ಏರಿಯಾಕ್ಕೆ. ಹೋಗುವಾಗ ಪೊಲೀಸ್ ಎಲ್ಲ ಚೆಕ್ ಮಾಡ್ತಾ ಇದ್ರು. ನನ್ನ ಕಡೆ DL ಇದೆ, ಹೆಲ್ಮೆಟ್ ಇದೆ, ಎಲ್ಲ ನಾನು ಮಿರರ್ ಇದೆ, ಎಲ್ಲ ಇದೆ ಗಾಡಿಗೆ. ಹೋಗ್ತಾ ಇದ್ದೆ, ಹೊಸ ಗಾಡಿ, ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೋಗ್ತಾ ಇದ್ದೆ. ಹೋಗುವಾಗ ಪೊಲೀಸ್ ತಡೆದ್ರು. ಎಲ್ಲ ಚೆಕ್ ಮಾಡ್ತಾ ಇದೀವಪ್ಪ, ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ವಿ, ಇನ್ಶೂರೆನ್ಸ್ RC ಎಲ್ಲ ತೋರಿಸಿ ಅಂತ ಅಂದ್ರು. ಸರ್ ಇದು ಸ್ಕೂ ಗಾಡಿ, ನನ್ನ ಕಡೆ RC ಇಲ್ಲ ಸರ್, ಇನ್ಶೂರೆನ್ಸ್ ಎಲ್ಲ ಹೊಸ ಗಾಡಿ ಇರುತ್ತೆ ಆಟೋಮೆಟಿಕ್ ಅಂತ ನಾನು ಹೇಳಿದೆ. ನೀನು ಲೈಸೆನ್ಸ್ ತೋರ್ಸಪ್ಪ ಅಂದ್ರು. ಲೈಸೆನ್ಸ್ ತೋರಿಸ್ದೆ, ಹೆಲ್ಮೆಟ್ ಎಲ್ಲ ಇತ್ತು. RC ತೋರಿಸ್ಬಿಡಪ್ಪ, ನೀನು ಹೋಗ್ಬಿಡು ಅಂತ ಅಂದ್ರು. RC ಸರ್ ನನ್ನ ಹತ್ರ ಇಲ್ಲ, ಸ್ಕೂ ಗಾಡಿ ಇದು ಅಂತ ಹೇಳ್ಬಿಟ್ಟೆ. ರೆಂಟಲ್ ಗಾಡಿ ಸರ್, ರೆಂಟಲ್ ಗಾಡಿ ಅಂತ ಹೇಳಿದ್ರು. ಅದೇನು ಗೊತ್ತಿಲ್ಲ ನನಗೆ, ರೆಂಟಲ್ ಇರಲಿ ಏನಾರು ಇರಲಿ, ನಿನ್ ಮತ್ತೆ ಎಲ್ಲೋ ಬೋರ್ಡ್ ಇರ್ಬೇಕಾಯ್ತಲ್ಲ, ಇಲ್ಲಿ ವೈಟ್ ಐತಲ್ಲ ಅಂತ ಕೇಳಿದ್ರು. ಸರ್ ಸ್ಕೂ ಅವ್ರು ಕೊಟ್ಟಿದ್ದಾರೆ, ಅದು ಏನೂ ಗೊತ್ತಿಲ್ಲ ಸರ್, RC ತೋರ್ಸಪ್ಪ ಅಂತ ಅಂದ್ರು. ಸರ್ RCನೂ ಇಲ್ಲ ಸರ್, ನಮ್ಗೆ RC ಇವರು ಕೊಡ್ತಾನೂ ಇಲ್ಲ, ಏನೂ ಇಲ್ಲ ಸರ್, ಮೆಸೇಜ್ ಹಾಕಿದೆ ಇಲ್ಲ. ಅವ್ರೇನಂದ್ರು ಪೊಲೀಸರು, ತಿರ್ಗಾ ಮಾರ್ನಿಂಗ್ ಬಂದು ನೀ RC ತೋರಿಸು, ನಿನ್ ಗಾಡಿ ಒಯ್ಯೆ ಅಂತಂದ್ರು. ಆಯ್ತು ಸರ್ ಹಂಗಿದ್ರೆ ಅಂತಂದೆ. ಗಾಡಿ ಕೀ ಕೊಟ್ಬಿಡಪ್ಪ, ಇದೇ ಪೊಲೀಸ್ ಸ್ಟೇಷನ್, ಇಲ್ಲೇ ಬಂದು ಕಲೆಕ್ಟ್ ಮಾಡ್ಕೋ ಅಂತ. ಪೊಲೀಸ್ ಸ್ಟೇಷನ್ ಯಾವುದು? ಅಬ್ಬಿಗೆರೆ. ಗಂಗಮ್ಮ ಪೊಲೀಸ್ ಸ್ಟೇಷನ್. ಅದೇ ಪೊಲೀಸ್ ಸ್ಟೇಷನ್. ಅಲ್ಲಿ ಅವ್ರ ಕಡೆ ಹ್ಯಾಂಡ್ ಓವರ್ ಮಾಡಿದೆ ಗಾಡಿ ಕೀ ಕೊಟ್ಟು. ಮಾರ್ನಿಂಗ್ ಹೋದೆ, ಅಲ್ಲಿ ನೀನು RC ಕಾರ್ಡ್ ತೋರ್ಸಪ್ಪ, ನೀನ್ ಗಾಡಿ ಕೊಡ್ತೀವಿ, ನಿಮ್ ಕಂಪ್ನಿಯವ್ರು ಯಾರಿದ್ರೆ ಕಳ್ಸು ಅಂತ ಅಂದ್ರು. ಇವತ್ತಿಗೆ ನಾನು ಇನ್ಫಾರ್ಮ್ ಮಾಡಿದೆ ವಾಟ್ಸಪ್ ಅಲ್ಲಿ, ಪ್ರತಿಯೊಂದು ಇಲ್ಲಿ ಮೆಸೇಜ್ ಹಾಕಿದೆ ಅವ್ರಿಗೆ, ಯಾರ್ಯಾರು ಇದೆ ನನ್ನ ಕಡೆ ಕಾಂಟ್ಯಾಕ್ಟ್ಸ್. ಸರ್ವಿಸ್ ನಂಬರ್ ಅಂತ ಇದೆ, ಅದಕ್ಕೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಸರ್ವಿಸ್ ಅಂತ. ಸೊ ಇವತ್ತು ಬಂದು ಮಂಗಳವಾರ, ಇದಾಗಿರೋದು ಶುಕ್ರವಾರ. ಓಕೆ. ಸೊ ಇಲ್ಲಿವರೆಗೂ ಕಂಪನಿಯವರು ಫೋನ್ ಎತ್ತಾರೆ, ಸರ್ ಲೀಗಲ್ ಟೀಮ್ ಬರುತ್ತೆ ಅಂತ ಹೇಳ್ತಾರೆ, ಇಲ್ಲಿದ್ದೀನಿ ಅಂತ ಹೇಳ್ತಾರೆ. ಒಬ್ರು ಬರ್ತಾ ಇಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಬಂದು RC ಕಾರ್ಡ್ ತೋರಿಸ್ತಾ ಇಲ್ಲ, ಏನೂ ಇಲ್ಲ. ಓಕೆ, ಇದು ಕೆಲವ್ರಿಗೆ ಇದು ಕನ್ಫ್ಯೂಷನ್ ಆಗ್ಬೋದು. ಇದು ರೆಂಟಲ್ ಅಂದ್ರೆ ನೀವು ಎಷ್ಟು ಅಂದ್ರೆ ಲೈಕ್ ಒಂದು ವಾರಕ್ಕೆ ರೆಂಟಲ್, ಯಾವ ತರ ರೆಂಟಲ್? ನೀವು ವಾರಕ್ಕೆ ಎಷ್ಟು ಕಟ್ತಿದ್ರಿ? 219 ರೂಪಾಯಿ ಕಟ್ಟಾಗುತ್ತೆ. ಡೈಲಿ 219 ಸ್ವಿಗ್ಗಿ ID ಮುಖಾಂತರ ತಗೊಂಡಿದ್ದೆ. ಓಕೆ. ಅದ್ರಲ್ಲಿ ನಾನು ಡ್ಯೂಟಿ ಮಾಡ್ಲಿ ಬಿಡ್ಲಿ 219 ರೂಪಾಯಿ ಕಟ್ಟಲೇಬೇಕು. ಓಕೆ. ನಾನು ಅವ್ರಿಗೆ ಸ್ವಿಗ್ಗಿ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ, ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ. ಇವ್ರಿಗೆ ನಂಬರ್ ಕೊಟ್ರು, ಒಂದ್ 5 ನಂಬರ್ ಕೊಟ್ರು. ಅವ್ರು ಮಾಡಿದ್ರೆ ಒಬ್ನು ರೆಸ್ಪಾನ್ಸ್ ಮಾಡ್ತಿಲ್ಲ. ಇವ್ರು ಯಾರು ಸಂತೋಷ್ ಅನ್ನೋರು ಒಬ್ರು ರೆಸ್ಪಾಂಡ್ ಮಾಡಿದ್ರು. ಹಿಂಗಂತ ಇನ್ಫಾರ್ಮ್ ಮಾಡಿದೆ. ಅವರು ಮೆಸೇಜ್ ತೆಗೆದು ನೋಡಲ್ಲ, ಏನೂ ಇಲ್ಲ, ಅಷ್ಟೇ ಹೇಳಿದ್ರು. ಅಲ್ಲಿ ಭರವಸೆ ಮೂಡಿಸಿದ್ರು. ನಾನು ಸೀದಾ ಬೇಡಪ್ಪ ಅಂತ ಮೆಟ್ರೋಗೆ ಜಾಲಹಳ್ಳಿಯಿಂದ ಅಲ್ಲಿಗೆ 80 ರೂಪಾಯಿ ಕೊಟ್ಬಿಟ್ಟು ಮೆಟ್ರೋಗೆ ಹೋದೆ. ಎಲ್ಲಿ ಆಫೀಸ್ ಇರೋದು? ಎಲ್ಚನಹಳ್ಳಿ ಆಫೀಸು. ಅಲ್ಲಿಂದ ಒಂದು 500 ಮೀಟರ್ ಬೈ ವಾಕ್ ಹೋದ್ರೆ ಆಫೀಸ್ ಐತೆ. ಅಲ್ವಾ ಸರ್, ಹಿಂಗಾಗಿದೆ ಸರ್ ಅಂತ ಹೇಳಿದೆ. ಸುಮ್ನೆ ಕೂರ್ಸ್ಕೊಂಡು ಯಾರು ಕೂಡ ಮಾತಾಡಿದ್ರು, ಟೈಮ್ ಪಾಸ್ ತರ ಒಂದ್ ಅರ್ಧ ತಾಸು ಮಾತಾಡಿ, ಸರ್ ಇವ್ರದ್ದು ಹೆಂಗ್ ಮಾಡೋಣ ಅಂತಂತಾರೆ. ಆ ಮ್ಯಾಟರ್ ಮಾತಾಡ್ತಾರೆ, ಮತ್ತೆ ಮಾತಾಡಿದ್ರು. ಅವತ್ತು ನಿಮ್ಗೂ ಲೈನ್ ಅಲ್ಲಿ ಕಾಲ್ ಮಾಡಿಸ್ಕೊಟ್ಟು ಗೈಸ್, ನಾನು ಇನ್ನೊಂದು ರೆಕಾರ್ಡ್ ಹಾಕಿರ್ತೀನಿ ನಿಮ್ಮ ಹತ್ರ. ಸೊ ನನ್ನ ಹತ್ರ ಅವ್ರ ಹತ್ರ ಮಾತಾಡಿರೋ ರೆಕಾರ್ಡ್ ನನ್ನ ಹತ್ರ ಇದೆ. ಸೊ ಅವ್ರ ಹತ್ರ ನಾನು ಅವತ್ತು ಮಾತಾಡಿದೆ. ಈ ವಿಡಿಯೋ ಮಾಡೋಕ್ಕೂ ಮುಂಚೆ ಫಸ್ಟ್ ಆಫ್ ಆಲ್ ಇದ್ರ ಡೀಟೇಲ್ಸ್ ತಗೋಬೇಕು ನಾನು. ಸೊ ಯಾವುದು ರ್ಯಾಂಡಮ್ ಆಗಿ ಒಂದು ಬ್ಲೈಮ್ ಮಾಡೋಕ್ಕಾಗಲ್ಲ. ಸೊ ಕಾಲ್ ಮಾಡ್ಬಿಟ್ಟು, ಸರ್ ಈ ತರ ನಮ್ಮವ್ರಿಗೆ ಆಗಿದೆ, ಸೊ ಇದು ತುಂಬಾ ಸಮಸ್ಯೆ ಆಗ್ತಾ ಇದೆ, ಒಂದು 4 ದಿವಸ ಆಗಿದೆ. ಅವ್ರ ಪಾಪ ಈಗ ಇದನ್ನೇ ನಂಬ್ಕೊಂಡು ಕೆಲಸ ಮಾಡ್ತಿರ್ತಾರೆ.
ಸೊ ಈಗ ಹುಡುಗ ಏನ್ ಮಾಡೋದು? ಸೊ ಈಗ ಅವ್ರ ಕೆಲಸ ಈಗ 4 ದಿವಸ ಕೆಲಸ ಅಂದ್ರೆ ದಿನಕ್ಕೆ 1000 ರೂಪಾಯಿ ಅಂದ್ರೆ 4,000 ಹೋಯ್ತು, ನೀವು ಕೊಡ್ತೀರಾ ಅಂತ ಕೇಳಿದೆ. ಅವ್ರು ಇದ್ಕೊಂಡು ಏನ್ ಹೇಳಿದ್ರೆ, ಸರ್ ಈ ಸಮಸ್ಯೆ ಬೆಂಗಳೂರಲ್ಲಿ ತುಂಬಾ ಕಡೆ ಆಗಿದೆ, ಇದು ಹಿಡಿದಿರೋದು RC ಕಾರ್ಡ್ಗಲ್ಲ ಎಲ್ಲೋ ಬೋರ್ಡ್ಗೆ ಅಂತ ಅವ್ರು ಹೇಳ್ತಾರೆ. ಸೊ ಅವ್ರು ಮಾತಾಡ್ತಾರೆ ಅಂದ್ರೆ ಅವ್ರ ಕಂಪ್ನಿ ಏನಂತಾರೆ ತಪ್ಪಿದೆ ಅಂತ ಅವರೇ ಒಪ್ಕೊಂತಾರೆ, ಎಲ್ಲೋ ಬೋರ್ಡ್ಗೆ ಹಿಡಿದಿರೋದು ಅಂತ. ನನ್ನ ಹತ್ರ ಕಾಲ್ ರೆಕಾರ್ಡ್ ಕಂಪ್ಲೀಟ್ ಇದೆ, ಬೇಕಾದ್ರೆ ನಾನು ಕೊಡಕ್ಕೂ ರೆಡಿ ಇದ್ದೀನಿ. ಸೊ ಆಮೇಲೆ ಏನಾಯ್ತು? ಹಾಕ್ಬಿಡಿ ಅದ್ರಲ್ಲಿ ಕಾಲ್ ರೆಕಾರ್ಡ್. ಆಮೇಲೆ ಏನಾಯ್ತು? ಆಮೇಲೆ ಅವ್ರು ನನಗೆ ಭರವಸೆ ಮೂಡಿಸಿದ್ರು, ನಾಳೆಗೆ ಎಷ್ಟೊತ್ತಿದ್ರು ಲೀಗಲ್ ಟೀಮ್ ಆದ್ರೂ ಬರುತ್ತೆ, ಇಲ್ಲ ಈವ್ನಿಂಗ್ ಹತ್ರ ನಾನೇ ಪೊಲೀಸ್ ಸ್ಟೇಷನ್ ಖುದ್ದಾಗಿ ಬಂದು ನಿಮ್ ಗಾಡಿ ಕೊಡಿಸ್ತೀನಿ ಅಂತ ಅಂದ್ರು. ಯಾವ್ದು ರೆಸ್ಪಾನ್ಸು ಇಲ್ಲ, ರೆಸ್ಪಾನ್ಸ್ ಯಾವ್ದು ಇಲ್ಲ, ಅದು ಆಗ್ಲಿಲ್ಲ. ಮತ್ತೆ ಮರುದಿವಸ ನೋಡಿದೆ, ನಿನ್ನೆ ಶನಿವಾರ ರವಿವಾರ ಹೋಗ್ಲಿ ಬಿಡು ಅಂತ ಬಿಟ್ಟೆ, ಸುಮ್ನೆ ಅದೇ ಸೋಮವಾರ ಆದ್ರೂ ಬರ್ತಾರ ಅಂತ ನೋಡಿದ್ವಿ. ಅವತ್ತು ಅದೇ ಭರವಸೆ ಮೂಡಿಸಿದ್ರು ಹೋಗಿದ್ದಕ್ಕೆ, ಆಫೀಸ್ಗೆ ಹೋಗಿದ್ದಕ್ಕೆ. ಮಂಗಳವಾರ ನೋಡಿದ್ವಿ, ಅದು ರೆಸ್ಪಾನ್ಸ್ ಮಾಡ್ಲಿಲ್ಲ. ನಿನ್ನೆ ಯಾವ್ದು ಪೀಣ್ಯದಲ್ಲಿ ಇದೀನಿ ಅಂತ ಹೇಳಿದ್ರು. ಅಲ್ಲಿಂದ ಬರೋಕೆ ಎಷ್ಟು 1 hour ತಗೊಳ್ಳಿ, 5 ಕಿಲೋಮೀಟರ್ಗೆ. 5 ಕಿಲೋಮೀಟರ್ ಅಲ್ಲಿಗೆ ಬರ್ತೀನಿ ಅಂತ ಎತ್ತಿದ್ರು. ತಿರ್ಗಾ ಕಾಲ್ ಮಾಡ್ತೀನಿ, ಬ್ಲಾಕ್ ಲಿಸ್ಟ್. ನಾನು 3 ಸರಿ ಕಾಲ್ ಮಾಡಿದೆ, ಕಂಟಿನ್ಯೂಸ್ ಕಾಲ್ ಮಾಡ್ತೀನಿ ಅಂತ ಬ್ಲಾಕ್ ಲಿಸ್ಟ್ ಹಾಕಿದ್ರು. ತಿರ್ಗಾ ನಿಮ್ ಕಾಲ್ ಮಾಡ್ತೀನಿ ಅಂದ್ರೆ ಒಬ್ರು ಕಾಲ್ ಮಾಡಿಲ್ಲ, ಏನು ಮಾಡಿಲ್ಲ. ಓಕೆ, ಈಗ ಎಷ್ಟ್ ದಿವಸ ಆಯ್ತು? 7 ದಿನ. 7 ದಿನ ಆಯ್ತು. ದಿನಕ್ಕೆ 1000 ರೂಪಾಯಿ ಅಂದ್ರೂ 7,000 ಹೋಯ್ತು ಅಲ್ವಾ? ಸೊ ಈಗ ಗಾಡಿನ ನಂಬ್ಕೊಂಡು ನನ್ನ ತುಂಬಾ ಅವ್ರ ಮೇಲೆ ಭರವಸೆ ಇಟ್ಟು, ಸಂತೋಷ್ ಅನ್ನೋರ್ ಮೇಲೆ ಭರವಸೆ ಇಟ್ಕೊಂಡು ಇದ್ ಮಾಡಿದೆ. ಓಕೆ, ಆ ಅಪ್ಪನ ಮಾತು ಒಂಥರ ಬೆಣ್ಣೆ ತರ ಇತ್ತು, ಅದಕ್ಕೋಸ್ಕರ ನಾನು ಸುಮ್ನೆ ಆದೆ. ಹೋಗ್ಲಿ, ಏನೋ ಭರವಸೆ ಮೂಡಿಸ್ತಾರೆ, ಯಾಕೆ ಬೇಕು, ಎದುರಾಕೋಬಾರ್ದು ಅಂತ ನಾನು ತಿಳ್ಕೊಂಡಿದ್ದೆ. ಇವ್ರು ನಮ್ ದುಡ್ಡು ತಗೊಂಡು ನಮ್ದ್ರಲ್ಲೇ ನಮ್ಗೆ ಇದ್ ಮಾಡ್ತಾವ್ರೆ, ಮೋಸ ಮಾಡ್ತಾವ್ರೆ. ಈಗ ಇನ್ನೊಂದು, ನೀವು ಇದಕ್ಕೆ ಅಮೌಂಟ್ ಎಷ್ಟು ಕಟ್ಟಿದ್ರಿ? 3,000 ರೂಪಾಯಿ ಡೆಪಾಸಿಟ್ ತಗೊಂಡಿದ್ದಾರೆ. 2,500 ಅಂತ ಬೋರ್ಡಲ್ಲಿ ಇತ್ತು, ಆದ್ರೂ 3,000 ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಗಾಡಿ ತಗೊಂಡಾಗ ನಿಮ್ಗೆ 3,000 ತಗೊಂಡಿದ್ದಾರೆ. ಎವ್ರಿ ಮಂತ್ ನೀವು ಆ ಲೆಕ್ಕಕ್ಕೆ ದಿನಕ್ಕೆ 250 ಅಂದ್ರೆ ತಿಂಗಳಿಗೆ ಹತ್ತತ್ರ 6,219 ರೂಪಾಯಿ ಮಂತ್ಲಿ. ವೀಕ್ಲಿ 1,520 ಎಷ್ಟೋ ಬರುತ್ತೆ. ಓಕೆ, ಅಷ್ಟು ಕಟ್ಟಿದೀವಿ ವೀಕ್ಲಿ. ಅದು ನಮ್ ಸ್ವಿಗ್ಗಿ ಐಡಿಲೇ ಐತೆ ಬಿಡಿ, ಆಟೋಮೆಟಿಕ್ ಡಿಡಕ್ಷನ್ ಆಗ್ಬಿಡುತ್ತೆ, ಆಟೋಮೆಟಿಕ್ ಡಿಡಕ್ಟ್ ಆಗ್ಬಿಡುತ್ತೆ. ಈಗ ನನಗೆ ಇನ್ನೊಂದು ಡೌಟ್, ಈಗ 7 days ಏನ್ ನೀವು ಗಾಡಿನ ಪೊಲೀಸ್ ಸ್ಟೇಷನ್ ಇನ್ನೂ ಅಲ್ಲೇ ಇದೆ ಅಲ್ಲ, ಸೊ ಪೊಲೀಸ್ ಸ್ಟೇಷನ್ ಅಲ್ಲೇ ಗಾಡಿ ಇದೆ. ಸೊ ಈಗ ಇದಕ್ಕೆ ರೆಂಟ್ ಕಟ್ಬೇಕಾ ನೀವು? ಕಟ್ಲೇಬೇಕು. ಈಗ ನೀವು ರೆಂಟ್ ಕಟ್ಬೇಕು. ಈಗ ಕಟ್ ಆಗಿದೆ ನಂದು. ಶನಿವಾರ ರವಿವಾರದ್ದು, ಶುಕ್ರವಾರ ಈಗ ನೀವು ಡ್ಯೂಟಿ ಮಾಡಿಲ್ಲ ಅಂದ್ರೂ, ಗಾಡಿ ನಿಮ್ ಹತ್ರ ಇಲ್ಲ ಅಂದ್ರೂ ನೀವು ರೆಂಟ್ ಕಟ್ಲೇಬೇಕು. ಓಕೆ, ಇದನ್ನ ಅವ್ರ ಹತ್ರ ನೀವು ಕೇಳಿದ್ರ? ಅದು ನಾನೆಲ್ಲ ಇದನ್ನ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂದ್ರೆ ಅಷ್ಟೇ. ಇದುವರೆಗಾದ್ರೂ ಯಾವ ಕಾಲು ಬಂದಿಲ್ಲ, ಏನು ಬಂದಿಲ್ಲ, ಏನು ಅವ್ರ ಕಡೆಯಿಂದನೂ ಏನು ಇಲ್ಲ. ನಾನೇ 10 ಸರಿ ಕಾಲ್ ಮಾಡ್ಬೇಕು. ನಮ್ ನಂಬರ್ ನಾವ್ ಮಾಡ್ತಾ ಇದ್ರೆ ಆ ನಂಬರ್ ಬ್ಲಾಕ್ ಲಿಸ್ಟ್ ಹಾಕೋದು, ಮತ್ತೆ ಯಾರು ಫೋನ್ ಎತ್ತಲ್ಲ. ನೀವು 10 ಸರಿ ಕಾಲ್ ಮಾಡಿದ್ರು ಫೋನ್ ಎತ್ತಲ್ಲ, ಸರ್ವಿಸ್ ನಂಬರ್ ಸ್ವಿಚ್ ಆಫ್. ಒಬ್ರಿಗೆ ಕಾಲ್ ಮಾಡಿದ್ರೆ ಒಬ್ರು ಎತ್ತಿದ್ರೆ, ಸ್ವಿಗ್ಗಿ ನಮ್ಗೆ ಅಟ್ಯಾಚ್ ಮಾಡಿದ್ರಲ್ಲ ಅವ್ರಿಗೆ ಕಾಲ್ ಮಾಡಿದ್ರೆ, ಸರ್ ನಮಗೂ ಅದಕ್ಕೆ ಸಂಬಂಧ ಇಲ್ಲ, ಇವ್ರ ನಂಬರ್ ತಗೊಳ್ಳಿ. ಓಕೆ, ಇದು ಬಿಟ್ಟು ಬೇರೆ ಏನಾದ್ರು ಸಮಸ್ಯೆ ಇದೆಯಾ? ಚಾರ್ಜಿಂಗ್ ಕೆಲವೊಂದು ಅವಾಗ ತುಂಬಾ ಇದೆ ಸಮಸ್ಯೆ. ಎಲ್ಲೋದ್ರು ವೇಸ್ಟ್ ಅದು. ಗಾಡಿ ತಗೊಳ್ಳೋದು, ಇದು ಸ್ಕೂ ಗಾಡಿ ವೇಸ್ಟ್. ಓಕೆ ಓಕೆ, ಸೊ ಇದು ಓಲಾ ಗಾಡಿ ಅಂತ ಸ್ಕೂ ಕೊಡ್ತಾ ಇದಾರಲ್ಲ, ವೇಸ್ಟ್. ಓಕೆ ಸ್ನೇಹಿತರೆ, ಸೊ ಇದು ಪ್ರಾಬ್ಲಮ್ ಆಗಿರೋದು. ಸೊ ನಿಜ ಏನಂದ್ರೆ, ನಾನು ಇನ್ನೊಂದ್ಸರಿ ರೀಕ್ರಿಯೇಟ್ ಅಂದ್ರೆ ನಿಮ್ಗೆ ಅರ್ಥ ಆಗೋ ತರ ಹೇಳೋದಾದ್ರೆ, ಇವ್ರದ್ದು ಗಾಡಿ ಬಂದು ಶುಕ್ರವಾರ ಹಿಡ್ದಿರ್ತಾರೆ, ಇವತ್ತು ಮಂಗಳವಾರ. ಸೊ ಶುಕ್ರವಾರ ಹಿಡ್ದು ಅವತ್ತಿಂದ ಇವರು ಓಡಾಡ್ತಾರೆ ಇದಾರೆ. ಸೊ ಗಾಡಿ ತರ ಏನಕ್ಕಂದ್ರೆ ಅದ್ರ ಮೇಲೆ ಡಿಪೆಂಡ್ಸ್ ಆಗಿದ್ದಾರೆ. ಸೊ ಅದನ್ನ ನಂಬ್ಕೊಂಡು ಕೆಲಸ ಮಾಡ್ತಾ ಇರೋದು. ಸೊ ಶುಕ್ರವಾರದಿಂದ ಇವತ್ತವರೆಗೂ 7 days ಅಂದ್ರೆ, ಸೊ ಹತ್ತತ್ರ ನಿಮ್ಗೆ ಅವ್ರಿಗೆ ಒಂದು ದಿನಕ್ಕೆ 1,000 ರೂಪಾಯಿ ದುಡಿತಾರೆ ಅಂದ್ರೂ. ಸೊ 7,000 ರೂಪಾಯಿ ಲಾಸ್. 7,000 ಲಾಸು. ಅದ್ರಲ್ಲೂ ಇನ್ನೊಂದೇನಪ್ಪ ಅಂದ್ರೆ ರೆಂಟು ಕಟ್ಬೇಕು. ಸೊ ಇದನ್ನ ಕಂಪ್ನಿ ಅವ್ರ ಹತ್ರ ಕೇಳ್ತಾನೆ ಇದಾರೆ ಅವತ್ತಿಂದ, ಸರ್ ಅವತ್ ಮಾಡ್ಕೊಡ್ತೀನಿ, ಇವತ್ ಮಾಡ್ಕೊಡ್ತೀನಿ. ಸೊ ನಾನು ಕಾಲ್ ಮಾಡಿನೂ ಖುದ್ದಾಗಿ ಕೇಳಿದೀನಿ, ಸರ್ ಈ ತರ ಪ್ರಾಬ್ಲಮ್ ಆಗ್ತಿದೆಯಲ್ಲ, RC ಕಾರ್ಡ್ ಇಲ್ಲದೆ ಗಾಡಿ ಹೆಂಗ್. ಸೊ ಫಸ್ಟ್ ಆಫ್ ಆಲ್ ಇವರು ಗಾಡಿನ ರೆಂಟಲ್ ಕೊಡ್ತಾರೆ ಅಂದ್ರೆ ಅದ್ರದ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಕೊಡ್ಲೇಬೇಕು ಅಲ್ವಾ? ಸೊ ಈಗ ಅಕಸ್ಮಾತ್ ಇವತ್ತು ಅಲ್ಲಿ ಹಿಡ್ದಿದ್ದಾರೆ, 4 ದಿವಸ ಡ್ಯೂಟಿ ಮಾಡ್ತಾ ಇದಾರೆ, ಇನ್ನೊಂದ್ ಕಡೆ ಹಿಡಿತಾರೆ. ಸೊ ಆತರ ಆದ್ರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಯಾರು? ಸೊ ಇನ್ನೊಂದೇನಪ್ಪ, ನಾನ್ ಕ್ಲೀನ್ ಆಗಿ ಇವ್ರ ಹತ್ರ ನಾನು ಮೊನ್ನೆ ಕೇಳಿದ್ದು ಅಷ್ಟೇ, ನಿಮ್ದು ಮಿಸ್ಟೇಕ್, ಕಂಪ್ಲೀಟ್ ಮಿಸ್ಟೇಕ್ ನಿಮ್ದಿರೋದು, ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ನೀವು ತಗೊಬೇಕು. ಸೊ ಆದ್ರೆ ಇವರು ಹೇಳೋದೇನಪ್ಪ ಅಂದ್ರೆ ಉಡಾಪೆ ಮಾತುಗಳು, ಸರ್ ಸರ್ ಮಾಡ್ಕೊಡ್ಬಿಡ್ತೀವಿ, ಸರ್ ಇವತ್ತು ಸಂಜೆನೆ ಮಾಡ್ಕೊಡ್ಬಿಡ್ತೀವಿ, ನಾಳೆನೆ ಮಾಡ್ಕೊಡ್ತೀವಿ. ಎಷ್ಟು ದಿವಸದಿಂದ ಹೇಳ್ತಿದ್ದಾರೆ ಈ ತರ? ಒಂದು 6 ದಿವಸ ಆಯ್ತು ಬ್ರೋ. ಇದೇ ತರನೇ, ಇವತ್ ಮಾಡ್ಕೊಡ್ತೀನಿ, ನಾಳೆ ಮಾಡ್ಕೊಡ್ತೀನಿ, ಇವತ್ತು ಮಾಡ್ಕೊಡ್ತೀನಿ. ಈ ಮಾತು ಬಿಟ್ರೆ, ಈಗ ನೀವು ಡೆಪಾಸಿಟ್ ಕಟ್ಟಿದಿರಲ್ಲ, ಅದನ್ನ ಕೇಳಿದಿರಾ? ಕೇಳಿದ್ರೆ ಅವ್ರಿಗೆ ಕಾಲ್ ಮಾಡಿ, ಇವ್ರಿಗೆ ಕಾಲ್ ಮಾಡಿ, ಅದೂ ಇಲ್ಲ. ಅದು ಬರುತ್ತಂತ ಗ್ಯಾರಂಟಿನೇ ಇಲ್ಲ, ಯಾರಿಗೂ ಕೊಟ್ಟಾರಂತ ಎಲ್ಲಿಯೂ ಪ್ರೂಫ್ ಇಲ್ಲ ಅದು. ಓಕೆ, ಸೊ ಇದರಲ್ಲಿ ಇನ್ನೊಂದು ಇವರು ಸಮಸ್ಯೆಗಳು ಇನ್ನು ಇದು ಪ್ಲಸ್ ಇನ್ನೂ ಏನಿದೆ ಅಂತ ನನಗೆ ಬಂದಿರೋ ಮಾಹಿತಿ, ಚಾರ್ಜಿಂಗ್ ಸ್ಲಾಟು. ಸೊ ಎಲ್ಲಾದ್ರೂ ಚಾರ್ಜಿಂಗ್ ಹಾಕೋಣ ಅಂತ ಹೋದ್ರೆ ಸರಿಯಾಗಿ ಚಾರ್ಜಿಂಗ್ಗಳಿರಲ್ಲ. ಅದಾದ್ಮೇಲೆ ರೆಂಟ್ ಏನಾದ್ರು ಅಕಸ್ಮಾತ್ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಫೋನ್ ಮಾಡ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಏನೋ ಇವರು ಅಂದ್ರೆ ನಾನೇ ಕೇಳಿಸ್ಕೊಂಡಿದೀನಿ, ಈಗ ಅವ್ರು ಮಾತಾಡ್ಸಕ್ಕಾಗಲ್ಲ. ಫೋನ್ ಮಾಡ್ಬಿಟ್ಟು ಏನು ನೀನ್ ರೆಂಟ್ ಕಟ್ಲೇಬೇಕು, ನೀನೇನು ಫ್ರೀಯಾಗಿ ಗಾಡಿ ಕೊಟ್ಬಿಡ್ತೀವ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಸೊ ಈಗ ಲೈವ್ ಅಲ್ಲೇ ಒಂದ್ಸರಿ ಫೋನ್ ಮಾಡ್ತೀರಾ ಅವ್ರಿಗೆ? ಟ್ರೈ ಮಾಡಿ, ಅದನ್ನು ಟ್ರೈ ಮಾಡ್ಬಿಡೋಣ ಅವ್ರಿಗೆ. ಸಂತೋಷ್ ಅಂತ ಹೇಳಿದ್ರಲ್ಲ, ಅವ್ರಿಗೆ ಕಾಲ್ ಮಾಡಿ. ಬರೋದೇ ಅವರು
ದಯವಿಟ್ಟು ನಂತರ ಬರೀ ಇದೇ ಬರುತ್ತೆ. आपके द्वारा डायल किया गया नंबर अभी व्यस्त है कृपया ಬರೀ कुछ ಬಿಜಿ समय ಟೋನ್. पश्चात ಓಕೆ प्रयास ಮೋಸ್ಟ್ಲಿ करें। ಬ್ಲಾಕ್ ಲಿಸ್ಟ್ ಹಾಕಿರ್ಬೇಕು. The ನನ್ನ number ಹತ್ರನೂ you ನಂಬರ್ dialed ಇದೆ. is currently Yeah. busy. ಯಾವ್ದು ಅವ್ರದ್ದು ಲಾಸ್ಟ್ Please ನಂಬರ್ try ಏನು? later. 55 4416 ಇದೆ ನೋಡಿ ಲಾಸ್ಟ್. ಇದೆಯಲ್ವಾ? ಸಂತೋಷ್ ನೋಡಿ, ಅವ್ರ ಕಾಲ್ ಎತ್ತಲಿಲ್ಲ, ನನ್ನ ಕಾಲ್ ಎತ್ತಿದೆ. ಹಲೋ ಸರ್, ನಮಸ್ಕಾರ. ಅದೇ ಮೊನ್ನೆ ಮಾತಾಡ್ನಲ್ಲ ಯೂಟ್ಯೂಬ್ ನಮ್ಮ ಅನ್ವೇಷಣೆಯಿಂದ ಅಂತ, ಮೊನ್ನೆ ಒಬ್ರು ನಮ್ಮವ್ರು ಬಂದಿದ್ರಲ್ಲ ಆಫೀಸ್ ಹತ್ರ. ಏನಾಯ್ತು ಸರ್ ಅದು ಗಾಡಿ ಇನ್ನೂ ಬಿಡಿಸ್ಕೊಟ್ಟಿಲ್ಲ? ಓಕೆ ಸರ್, ಒಂದ್ ನಿಮಿಷ. ಈಗ ಅದು ಒಂದು ದಿವಸ ಅಲ್ವಲ್ಲ ಸರ್ ಹಿಡ್ಕೊಂಡಿರೋದು, ಎಷ್ಟು ದಿವಸ ಆಯ್ತು ಸರ್? ಅವರು ಪಾಪ ಕೆಲಸ ಮಾಡೋದು ಬೇಡವಾ? ನೀವು ಅವ್ರನ್ನ ಅರ್ಥ ಮಾಡ್ಕೋಬೇಕು ಸರ್, ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಲ್ಲ. ಯಾಕೆ ರೆಂಟ್ ಕಟ್ಟಿಲ್ವಾ ಅವರು? ಹಾ ಸರ್, 200-300 ಜನಕ್ಕೆ ಈ ತರ ಪ್ರಾಬ್ಲಮ್ ಆಗಿದೆ ಅಂದ್ರೆ ಹಂಗಂದ್ರೆ ನಿಮ್ದೇ ಕಂಪ್ನಿ ಅವ್ರದ್ದೇ ಮಿಸ್ಟೇಕ್ ಅಲ್ವಾ ಸರ್? ಆಯ್ತು, ಒಂದ್ ನಿಮಿಷ ನೋಡಿ, ಸಮಾಧಾನದಿಂದ ನಾನು ಒಂದ್ ನಿಮಿಷ ಸರ್, ಸಮಾಧಾನದಿಂದ ಒಂದೇ ಕ್ವಶನ್ ಕೇಳ್ತಿರೋದು. ಇದು ಇಶ್ಯೂ ಬಂದು ನಿನ್ನೆ ಮೊನ್ನೆ ಆಗಿದ್ದಿದ್ರೆ ಸರಿ ಸರ್, ನಾವು ಅರ್ಥ ಮಾಡ್ಕೊಂತೀವಿ, ನಿಮ್ಗೂ ಕಷ್ಟ ಇದೆ ಅಂತ. ಶುಕ್ರವಾರ ಆಗಿರೋದು ಇದು. ಏನ್ ಮಾಡಕ್ಕಾಗುತ್ತೆ ಅಂತ ನೀವು ನನ್ನನ್ನು ಕೇಳೋದಾಗಿದ್ರೆ ನಾನ್ ನಿಮ್ಗೆ ಹೇಳೋದಾಗಿದ್ರೆ ನಾನೇ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದೀನಾ ಸರ್? ಒಂದ್ ನಿಮಿಷ ಕೇಳಿ. ಶುಕ್ರವಾರದ ಇಶ್ಯೂ ಆಗಿದ್ರೆ ಇಷ್ಟೊಂದು ನೀವು ರಿಸಲ್ವ್ ಮಾಡ್ಕೊಡ್ಬೇಕಾಗಿತ್ತು ತಾನೇ. ಈಗ ಅಕಸ್ಮಾತ್ ನಿಮ್ಮ ಮಾತಿಗೆ ಬರ್ತೀನಿ ಸರ್, ಒಂದ್ ನಿಮಿಷ. ನಂದೊಂದು ಕ್ವಶನ್. ಈಗ ರೆಂಟು 2 ದಿವಸ ರೆಂಟ್ ಕಟ್ಲಿಲ್ಲ ಅಂದ್ರೆ ಸುಮ್ನೆ ಬಿಡ್ತಾರಾ? ನಿಮ್ ಕಂಪ್ನಿಯವರೇ ನಾನು ನೋಡಿದೀನಿ, ಎಷ್ಟೋ ಸರಿ ಮಾತಾಡಿ ಬಾಯಿಗೆ ಬಂದಂಗ್ ಮಾತಾಡಿದಾರೆ. ಎಷ್ಟೋ ಹುಡುಗರದ್ದು ನಾನ್ ಮಾತಾಡಿಸಿ ರೆಂಟ್ ಕಟ್ಸ್ಕೊಟ್ಟಿದ್ದೀನಿ. ಹೌದಾ? ಸರಿ ಸರ್, ಆಯ್ತಲ್ಲ, ನಾನೇ ಕೇಳಿದೀನಿ. 1 ದಿವಸ ರೆಂಟ್ ಕಟ್ಲಿಲ್ಲ ಅಂದ್ರೆ ಹೆಂಗ್ ಮಾತಾಡ್ತಾರೆ ಅಂತ ನನಗೆ ಗೊತ್ತು. ಈಗ ಆಯ್ತು, ನಾನೇ ಕೇಳ್ತೀನಪ್ಪ, ರೆಂಟ್ ನಾನು ಗಾಡಿ ತಗೊಂತೀನಿ, 1 ದಿವಸ ರೆಂಟ್ ಕಟ್ಲಿಲ್ಲ ಅಂದ್ರೆ ನೀವು ಸುಮ್ನೆ ಇರ್ತೀರಾ ಸರ್? ನೀವು ಸುಮ್ನೆ ಇರಲ್ವಲ್ಲ ಸರ್? 1 ದಿವಸಕ್ಕಲ್ಲ, ನಾನೇ ನೋಡಿದ್ದೀನಿ ಸರ್, ನನ್ನ ಹತ್ರನೇ ಪ್ರೂಫ್ ಇದೆ. ನಿಮ್ಮವ್ರೆ ಎಷ್ಟೋ ಸ್ಕೂ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಮಾತಾಡ್ಸಿದೀನಿ ಸರ್, ನನ್ನ ಹತ್ರ ಪ್ರೂಫ್ ಇದೆ. ಬರ್ತೀರಾ? ನಾನು ಮಾತಾಡಿಸ್ತೀನಿ. ಬನ್ನಿ, ಲೈವ್ ಆಗಿ ಬನ್ನಿ, ವಿಡಿಯೋ ಮಾಡೋಣ. ಇದು ಲೈವ್ ವಿಡಿಯೋ ರೆಕಾರ್ಡ್ ಆಗ್ತಿದೆ, ಓಕೆನಾ? ಬನ್ನಿ, ಬೇಕಾದ್ರೆ ನಾನ್ ತೋರಿಸ್ತೀನಿ. ಬನ್ನಿ. 1 ದಿವಸ 2 ದಿವಸ ರೆಂಟ್ ಕಟ್ಟಿಲ್ಲ ಅಂದ್ಬಿಟ್ಟು ನಿಮ್ಮವ್ರು ಹೆಂಗ್ ಮಾತಾಡಿದ್ರೆ ನನ್ನ ಹತ್ರ ಪ್ರೂಫ್ ಇದೆ. ಏನೋ ಹೇಳಿ ಸರ್, ಹೇಳಿ ಯಾರಂತ ಹೇಳಿ, ನಾವು ಯಾರ ಹೆಸರು ಹೇಳಿ, ಧೈರ್ಯ ಏನೋ ಹೆಸರು ಹೇಳಿ ಸರ್, ಹೆಸರು ಹೇಳಿ ಸರ್. ಯೂಟ್ಯೂಬರ್ ಯಾರೋ ಕಾಸು ತಗೊಂಡು ದುಡ್ಡು ಮಾಡೋರು ಯಾರೋ ಅಂತ ಹೆಸರು ಹೇಳಿ ಸರ್. ಮೀಟರ್ ಇದ್ರೆ ಎಲ್ರು ಅಂತ ಹೇಳ್ಬೇಡಿ ಸರ್. ನಿಮ್ ಕಂಪ್ನಿಯವ್ರ ಮಿಸ್ಟೇಕ್ ಇಟ್ಕೊಂಡು ಇಲ್ದಿರೋದೆಲ್ಲ ಮಾತಾಡ್ಬೇಡಿ, ಇರೋದನ್ನ ಮಾತಾಡಿ. ಯಾಕೆ ಇಲ್ದಿರೋದೆಲ್ಲ ಮಾತಾಡ್ತಿದ್ದೀರಾ? ಏನ್ ಸರ್ ನೀವು ಮಾತಾಡೋದು ಸ್ವಲ್ಪ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ತರ ಮಾತಾಡಿ. ಡ್ರೈವಿಂಗ್ ಅಲ್ಲಿ ಇದೀರಾ? ಹುಷಾರಾಗಿ ಡ್ರೈವ್ ಮಾಡಿ, ಓಕೆನಾ? ನಾವು ಮತ್ತೆ ಕಾಲ್ ಮಾಡ್ತೀವಿ, ಓಕೆ? ಅದ್ಯಾವ್ದೋ ಯೂಟ್ಯೂಬರ್ಸ್ ದುಡ್ಡು ಇಸ್ಕೊಂಡ್ ಮಾಡ್ತಿದಾರಲ್ಲ, ಹೆಸರೇಳಿ ಬೇಕಾದ್ರೆ. ಉಡಾಪೆ ಮಾತುಗಳು. ದುಡ್ಡು ಇಸ್ಕೊಂಡು ಯೂಟ್ಯೂಬರ್ಸ್ ದುಡ್ಡು ಮಾಡ್ತಾರಂತೆ, ಯಾರೋ ಗೊತ್ತಿಲ್ಲ, ಯಾರೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದು ನೋಡಿ, ಇದು ಸಮಸ್ಯೆ. ಅವನೇ ಒಪ್ಕೊಂಡ 150 ಗಾಡಿ ಮೇಲೆ ಗಾಡಿ ಬೆಂಗಳೂರಲ್ಲಿ ಅವ್ರ ಗಾಡಿ ಪೊಲೀಸ್ ಅವ್ರು ಹಿಡಿದಿದಾರಂದ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರ ಗಾಡಿಯಲ್ಲಿ ಅವ್ರ ಸಮಸ್ಯೆ ಇದೆ ಅಂತ ಅವರೇ ಹೇಳ್ಕೊಂತ ಇದಾರೆ. ಕಂಪ್ನಿಯಲ್ಲಿ ಸಮಸ್ಯೆ ಐತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಅರ್ಜೆಂಟ್ ಮಾಡ್ತಿದ್ದಾರೆ ಇವರು ಅಂತ. ಎಷ್ಟ್ ದಿವಸ ಅಪ್ಪ ಹೋಗ್ಲಿ? ನಿನ್ನೆ ಹಿಡ್ದವ್ರ ಮೊನ್ನೆ ಹಿಡ್ದವ್ರ ಹೋಗ್ಲಿ? ಹತ್ತತ್ರ 6 ದಿಂದ 7 ದಿವಸ ಆಗ್ತಾ ಇದೆ. ಅವತ್ತಿಂದ ಕೇಳ್ಕೊಂಡೇ ಬರ್ತಾ ಇದಾರೆ. ಇವ್ರಿಗೆ ಇನ್ನೂ ಎಷ್ಟು ಟೈಮ್ ಬೇಕು ಒಂದ್ ಗಾಡಿ ಬಿಡಿಸ್ಕೊಳಕ್ಕೆ? ಮಾತೇ ಹೇಳ್ತಾರೆ. ಏನಾದ್ರು ಮಾತಾಡಿದ್ರೆ ನಾವು ಕೇಳಿದ್ರೆ ಏನು ಯೂಟ್ಯೂಬರ್ಸ್ ದುಡ್ಡು ಇಸ್ಕೊಂಡಿದೀವಂತೆ. ಓಪನ್ ಚಾಲೆಂಜ್, ಯಾವನ್ ನಮ್ಮ ಹೆಸರು ಹೇಳ್ಬಿಡ್ಲಿ, ದುಡ್ಡು ಇಸ್ಕೊಂಡು ನಾವ್ ಈ ತರ ಮಾಡಿದೀವಿ ಅಂತ ಹೇಳ್ಬಿಡಿ. ಸೊ ಅವಾಗ ಮಾತಾಡೋಣ. ಅವ್ರಿಗೆ ನಾನು ಇಷ್ಟೊತ್ತು ಮರ್ಯಾದೆಯಿಂದ ಮಾತಾಡಿದೆ. ಇವ್ರಿಗೆ ನಾಚಿಕೆ, ಮಾನ ಮರ್ಯಾದೆ, ಯೋಗ್ಯತೆ ಇಲ್ಲ. ಯಾಕಂದ್ರೆ ಇವ್ರದೇ ನಾನು ಇವತ್ತಿಂದ ನೋಡ್ತಾ ಇಲ್ಲ. ಎಲ್ಲಾದ್ರೂ ಚಾರ್ಜಿಂಗ್ ಹೋದ್ರೆ ಯಾರಾದ್ರೂ ಒಬ್ಬ ಹುಡುಗ ಬರ್ತಾನೆ, ಅಣ್ಣ ನಂದು ಈ ತರ ಪ್ರಾಬ್ಲಮ್ ಆಯ್ತು, ಆ ತರ ಪ್ರಾಬ್ಲಮ್. ನಾನೇ ಅಣ್ಣ ನಿಮ್ ಮುಂದೆ ಮಾಡ್ಕೊಟ್ಟಿದ್ದೀನಿ. ಇಲ್ಲ, ನಾನೇ ಇವ್ರಿಗೆ ಸಾಲ್ವ್ ಮಾಡ್ಕೊಟ್ಟಿದ್ದೀನಿ. ಈ ಸ್ಕೂ ಅವ್ರದ್ದು ಅವತ್ತೇ ವಿಡಿಯೋ ಮಾಡ್ಬೇಕಿತ್ತು. ಹೋಗ್ಲಿ ನೋಡಿ, ಚಿಕ್ಕ ಪುಟ್ಟ ಪ್ರಾಬ್ಲಮ್ ಬರುತ್ತೆ, ಕಾಮನ್ ಅದು. ಇವ್ರು ಸ್ಕ್ಯಾಮ್ಗಳನ್ನ ಆಚೆ ಹಾಕ್ಬಿಟ್ರೆ ನಾವು ದುಡ್ಡು ಇಸ್ಕೊಂತೀವಂತೆ. ಇವ್ರು ಮಾಡ್ತಾ ಇರೋದೇ ಸ್ಕ್ಯಾಮ್. ಅದ್ರಲ್ಲೂ ಇವರು ಫಸ್ಟ್ ಆಫ್ ಆಲ್ ಹುಡುಗರಿಗೆ RC ಕಾರ್ಡ್ ಕೊಡ್ತಾ ಇಲ್ಲ, ರೆಂಟ್ ಮಾತ್ರ ಇಸ್ಕೊಂತಾವ್ರೆ. ಇನ್ಸೂರೆನ್ಸ್ ಇಲ್ಲ. ಏನಾದ್ರು ನಾಳೆ ಪ್ರಾಬ್ಲಮ್ ಆದ್ರೆ ಹುಡುಗನಿಗೆ ಏನು ಇಲ್ಲ, ಗಾಡಿನೇ ನಾವು ರೆಸ್ಪಾನ್ಸಿಬಿಲಿಟಿ ಇಲ್ಲ, ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಸರಿ ಹೋಗ್ಲಿ, 1 ದಿವಸ ನಿನ್ನೆ ಮೊನ್ನೆ ಆಗಿದ್ರೆ ಬಿಡಪ್ಪ, ಅರ್ಥ ಮಾಡ್ಕೊಂತೀವಿ, ಕಂಪ್ನಿಯವ್ರಿಗೆ ಪ್ರೆಷರ್ಸ್ ಇರ್ತವೆ ಅಂತ. ಎಷ್ಟ್ ದಿವಸ ಆಯ್ತು? 6 ದಿವಸ ಮೇಲೆ ಆಗಿದೆ. ಕೇಳಕ್ ಹೋದ್ರೆ ನಾವು ಪರಿವಾಹನ ಆಪ್ ಅಲ್ಲಿ ಗಾಡಿ ನಂಬರ್ ಓಡಿದ್ರೆ ಗಾಡಿ ಓನರ್ ನಂಬರ್ ನೇಮೇ ತೋರ್ಸಲ್ಲ. ಈಗ ಇಲ್ಲಿ ಇನ್ನೊಂದು ಎಕ್ಸಾಂಪಲ್, ಇವ್ರು ಕಾಲ್ ಮಾಡಿದಾಗ ಎತ್ತಲ್ಲ, ನಾವು ಕಾಲ್ ಮಾಡಿದಾಗ ಎತ್ತವ್ರೆ.
ಎಷ್ಟು ದಿವಸದಿಂದ ಈ ತರ ಮಾಡ್ತಾರೆ, 6 ದಿವಸದಿಂದ ಮಾಡ್ತಾ ಇದ್ದಾರೆ. ಸೊ ಓಕೆ, ನಿಮ್ಗೆ ಅರ್ಥ ಆಗಿದೆ ರಿಯಾಲಿಟಿ ಅಂತ ಅನ್ಕೊಂಡಿದೀನಿ. ಸೊ ಇದು ಒಂಥರ ಮಾತಾಡ್ಕೊಂಡು ಹೋದ್ರೆ ಜಾಸ್ತಿ, ಖಂಡಿತ ಇದ್ರ ಮುಂದೆ ಏನಾದ್ರು ಅಪ್ಡೇಟ್ ಇದ್ರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ಕೂ ಗಾಡಿಯವರು ತಗೊಳ್ಳೋರು ಒಂದ್ ಸ್ವಲ್ಪ ಯೋಚನೆ ಮಾಡಿ. ನಾನು ಸರಿ ಇಲ್ಲ, ಓಲಾ ಗಾಡಿ ಎಕ್ಸ್ಪೆಷಲಿ ತಗೊಂತೀರಲ್ಲ, ಹುಷಾರಾಗಿ. ನಾನು ಕಂಪ್ನಿ ಬಗ್ಗೆ ಏನು ಮಾತಾಡ್ತಿಲ್ಲ. ಏನಕ್ಕೆ ಅಂದ್ರೆ ಕಂಪ್ನಿ ಅವ್ರ ಪ್ರೊಸೆಸ್ ಅವ್ರದವ್ರದ್ದು ಇರ್ತದೆ. ಬಟ್ ಆದ್ರೆ ಇಲ್ಲಿ ಏನ್ ಇವ್ರು ಸರ್ವಿಸ್ ಕೊಡ್ಬೇಕು, ಒಂದು ಗಾಡಿ ಇವ್ರು ತಗೊಂಡಿದ್ದಾರೆ ಅದು ಕರೆಕ್ಟ್ ಆಗಿ ಕೊಡ್ಬೇಕು. ಇವ್ರು ಕರೆಕ್ಟ್ ಕೊಡಕ್ಕಾಗಲ್ಲ ಅಂದ್ಮೇಲೆ ಇವ್ರಿಗೆ ಯಾಕೆ ಇದೆಲ್ಲ? ಏನಾದ್ರು ಕ್ವಶನ್ ಕೇಳಿದ್ರೆ ದುಡ್ಡು ತಗೊಂತೀವಂತೆ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅವರೇ ಕ್ವಶನ್ ಇದು ಮಾಡ್ಬೇಕು, ಆನ್ಸರ್ ಮಾಡ್ಬೇಕು. ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಒಂದೇ ಸಮಸ್ಯೆ ಏನಪ್ಪಾ ಅಂದ್ರೆ ನಮ್ಮ ಸಮಸ್ಯೆನ ಈ ವಿಡಿಯೋ ಮುಖಾಂತರವಾಗಿ ನಾವು ಹೇಳ್ಕೊಂತ ಇದೀವಿ. ಸೊ ಇದಕ್ಕೆ ಪರಿಹಾರ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಇದನ್ನಂತೂ ಬಿಡಲ್ಲ, ಎಲ್ಲೂ ಹೋದ್ರು ನಾವು ಮಾಡೇ ಮಾಡ್ತೀವಿ. ಸೊ ಮುಂದಿನ ದಿನಗಳಲ್ಲಿ ಇದ್ರೇನೇ ಅಪ್ಡೇಟ್ ಇದ್ರೂ ಕೊಡ್ತೀನಿ. ಬಟ್ ಆದ್ರೆ ಒಂದೇನಪ್ಪ ಅಂದ್ರೆ ಗಾಡಿನ ನಾವು ರೆಂಟಲ್ ತಗೊಂತಿದೀವಿ ಅಂದ್ರೆ ಒಂದು ಯೋಚನೆ ಮಾಡ್ಬೇಕು ಕಂಪ್ನಿಯವರು. ನಮ್ಮ ಹತ್ರ ಕಷ್ಟ ಇದೆ ಅಂದ್ಬಿಟ್ಟು ನಾವೇನೋ ಒಂದಷ್ಟು ಮಾಡ್ಬೇಕು ಅಂದ್ಬಿಟ್ಟು ಇವ್ರಿಗೆ ತಿಂಗಳಿಗೆ 6,500 ರೆಂಟ್ ಕಟ್ಬಿಟ್ಟು ನಾವು ಗಾಡಿ ತಗೊಂತ ಇರೋದು. ಇಲ್ಲೇನು ಇವ್ರೇನು ಪುಡ್ಗೋಸಿಗೆ ಫ್ರೀಯಾಗಿ ಯಾರು ಕೊಡ್ತಾ ಇಲ್ಲ. ಫ್ರೀಯಾಗಿ ಗಾಡಿ ಕೊಟ್ಬಿಟ್ಟು ಏನೋ ಇವ್ರು ಇಷ್ಟೆಲ್ಲ ಮಾತಾಡಿದ್ರೆ ದೌಲತ್ ಮಾತುಗಳು ನಾವು ಮಾತಾಡ್ಸ್ಕೋಬಹುದು. ನಾವು ರೆಂಟ್ ಕಟ್ತಾ ಇದೀವಿ. ಈಗ ಗಾಡಿ ಅಲ್ಲಿ ನಿಂತಿರೋದಕ್ಕೂ ರೆಂಟ್ ಕಟ್ಬೇಕು ನಾವು. ಇದನ್ನ ಸರ್ ಇದಕ್ಕೇನು ಅಂದ್ರೆ ಸರ್ ನೋಡ್ತೀವಿ, ಟ್ರೈ ಮಾಡ್ತೀವಿ, ರೆಂಟ್ ಕ್ಯಾನ್ಸಲ್ ಮಾಡಕ್ ಟ್ರೈ ಮಾಡ್ತೀವಿ ಅಂತ ಹೋಗ್ಲೇ ಬಿಡ್ತಾರೆ ಅಷ್ಟೇ. ಸೊ ಇಷ್ಟೆಲ್ಲ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ. ದಯವಿಟ್ಟು ಸ್ಕೂ ಗಾಡಿನ ಯಾರಾದ್ರೂ ತಗೊಳ್ಳೋರು ನಾವು ಒಂದೇ ಹೇಳೋದು, ಗಾಡಿನ ತಗೋಬೇಡಿ ಅಂತ ನಾವೆಲ್ಲೂ ಹೇಳಲ್ಲ. ಪ್ರಾಬ್ಲಮ್ಸ್ ಇದೆ, ಈ ತರ ಪ್ರಾಬ್ಲಮ್ಸ್, ಇನ್ಸೂರೆನ್ಸ್ ಎಲ್ಲ ಇದ್ರೇನೆ ತಗೊಳ್ಳಿ. ಇಲ್ಲ ಅಂತ ಅದು ಎಲ್ಲಿ ಶೋ ಮಾಡಿಲ್ಲ ಅಂತ ತಗೊಳಕ್ಕೆ ಹೋಗ್ಬೇಡಿ. ಈಗ ನನ್ಗೆ ಆಗಿರೋ ತರ ಯಾರಿಗೂ ಆಗ್ಬಾರ್ದು ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ. ನನ್ನೇನು ಅದೇ ಇವ್ರೇನು ಅಂತಾರಲ್ಲ ಆತರ ಮಾತಾಡ್ಕೊಳ್ಳೋರು ಮಾತಾಡ್ತಾ ಇರ್ತಾರೆ. ಅವ್ರು ಏನಂತಾರಲ್ಲ ಬಾಯಲ್ಲಿ ಕೆಟ್ಟ ಮಾತು ಬರ್ತಾ ಇದೆ, ಮಾತಾಡಬಾರ್ದು. ಇವ್ರಿಗೆ ತಾಕತ್ತಿದ್ರೆ ಯಾರು ದುಡ್ಡು ಇಸ್ಕೊಂಡಿದ್ರೆ ಪ್ರೂವ್ ಮಾಡ್ಬಿಡ್ಲಿ ಅಷ್ಟೇ. ನಾನು ಇನ್ನೇನೋ ಮಾತಾಡಲ್ಲ. ಇವ್ರಿಗಾದಂತ ಸಮಸ್ಯೆನ ನಾನು ಈ ವಿಡಿಯೋ ಮುಖಾಂತರ ಹೇಳ್ಕೊಂತ ಇದ್ದೀನಿ. ಏನಕ್ಕೆ ಅಂದ್ರೆ ಇವ್ರಿಗಾಗಿರೋ ತೊಂದ್ರೆ ನಾಳೆ ದಿವಸ ಇನ್ನೊಬ್ರಿಗೆ ಆಗ್ಬಾರ್ದು. ಇವ್ರು 7 days ಈ ಕೆಲಸ ಮಾಡಿದ್ರೆ ಮನೇಲಿ ಕುತ್ಕೊಬೇಕು ಅಂದ್ರೆ ಇಷ್ಟು ಈಸಿ ಅಲ್ಲ. ಅವ್ರಿಗಾದಂತ ಎಷ್ಟೋ ಕಮಿಟ್ಮೆಂಟ್ಸ್ ಇರ್ತದೆ. ಏನೇನೋ ಅವ್ರು ಕಮಿಟ್ಮೆಂಟ್ ಇಟ್ಕೊಂಡೆ ಇಲ್ಲಿ ಬಂದಿರ್ತಾರೆ. ಇಲ್ಲಿ ಬೆಂಗಳೂರು ಬಂದ್ಬಿಟ್ಟು ಸುಮ್ಮನೆ ಯಾರು ಟೈಮ್ ಪಾಸ್ ಮಾಡಕ್ಕೆ ಬರಲ್ಲ. ಟೈಮ್ ಪಾಸ್ ಮಾಡಕ್ಕೆ ರೆಂಟಲ್ ಗಾಡಿ ತಗೊಳ್ಳಲ್ಲ. ಫಸ್ಟ್ ನೀವು ಇದನ್ನ ತಿಳ್ಕೊಳ್ಳಿ ನಿಮ್ಮ ಯೋಗ್ಯತೆಗೆ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಈ ವಿಡಿಯೋದು ಏನಾದ್ರು ಮುಂದೆ ಅಪ್ಡೇಟ್ಸ್ ಇದ್ರೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಓಕೆ ಅಣ್ಣ, ಥ್ಯಾಂಕ್ ಯು. ಸೊ ಇವ್ರ ಸಮಸ್ಯೆನ ದಯವಿಟ್ಟು ಇದನ್ನ ಶೇರ್ ಮಾಡಿ. ಯಾರೆಲ್ಲ ರೆಂಟಲ್ ಗಾಡಿ ತಗೊಬೇಕು ಅಂತ ಇರ್ತಾರೋ ಅವ್ರಿಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಬ್ರೋ. ತಗೊಂಡವ್ರಿಗೂ RC ಕಾರ್ಡ್ ಕೇಳಕ್ ಕೇಳಿ. ಎಂಡ್ ಮಾಡಿ ಬ್ರೋ.